ನಮಸ್ಕಾರ. ಈಗ ಮಳೆಗಾಲ ಶುರುವಾಗಿದೆ ಅಲ್ವಾ? ಅದ್ರ ಜೊತೆ ಡೆಂಗ್ಯೂ ಜ್ವರದ ಬಗ್ಗೆನೂ ಜಾಸ್ತಿ ಕೇಳಿ ಬರ್ತಿದೆ. ಇದು ಏನಿದು ಸುಮ್ನೆ ವೈರಲ್ ಜ್ವರನಾ ಅಥವಾ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾ? ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇವತ್ತು. ನಮಸ್ಕಾರ. ಖಂಡಿತವಾಗಿಯೂ ಗಮನ ಕೊಡ್ಲೇಬೇಕು. ಅಂದ್ರೆ ಡೆಂಗ್ಯೂ ಅನ್ನೋದು ಕೇವಲ ಆ ಸೀಸನ್ಗೆ ಬರೋ ಜ್ವರ ಅಲ್ಲ. ಇದರ ಎಫೆಕ್ಟ್ಸು ಕೆಲವೊಮ್ಮೆ ತುಂಬಾ ಸೀರಿಯಸ್ ಇರುತ್ತೆ. ಪ್ರತಿ ವರ್ಷ ಕೇಸ್ಗಳು ಬರ್ತಾನೆ ಇರ್ತವೆ. ಸರಿಯಾದ ಟೈಮಲ್ಲಿ ಗುರ್ತಿಸಿ ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೆ ಅದು ತೀವ್ರ ಅನಾರೋಗ್ಯಕ್ಕೆ ಹೋಗ್ಬೋದು. ಕೆಲವೊಮ್ಮೆ ಪ್ರಾಣಕ್ಕೂ ಅಪಾಯ ಆಗ್ಬೋದು. ಹೌದು. ಈ ಮಳೆಗಾಲದಲ್ಲೇ ಯಾಕಿದು ಜಾಸ್ತಿ ಆಗುತ್ತೆ? ಸೊಳ್ಳೆಗಳಿರ್ತವೆ ಸರಿ, ಆದ್ರೆ ಡೆಂಗ್ಯೂ ಸೊಳ್ಳೆಗಳಲ್ಲೇನು ಅಂತಹ ವಿಶೇಷ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಹರಡೋದು ಈಡೀಸ್ ಈಜಿಪ್ಟೈ ಅನ್ನೋ ಒಂಥರ ಸ್ಪೆಷಲ್ ಸೊಳ್ಳೆಯಿಂದ. ಇದರ ವಿಶೇಷತೆ ಏನು ಅಂದ್ರೆ ಇದು ಹೆಚ್ಚಾಗಿ ನಿಂತಿರೋ ಶುದ್ಧ ನೀರಲ್ಲಿ ಮೊಟ್ಟೆ ಇಡುತ್ತೆ. ಓ, ಶುದ್ಧ ನೀರೇ? ಹೌದು, ಶುದ್ಧ ನೀರು. ಮಳೆಗಾಲದಲ್ಲಿ ನೋಡಿ ನಮ್ಮ ಮನೆ ಸುತ್ತಮುತ್ತ ಮಡಕೆಗಳು, ಟೈರ್ಗಳು, ಒಡೆದ ಪ್ಲಾಸ್ಟಿಕ್ ಸಾಮಾನು, ಹೂಕುಂಡದ ಕೆಳಗಿನ ತಟ್ಟೆ, ಹೀಗೆ ಸಣ್ಣ ಸಣ್ಣ ಕಡೆ ಕೂಡ ನೀರು ನಿಂತ್ಕೊಳ್ಳುತ್ತಲ್ವಾ? ಹೌದು ಹೌದು. ಅಲ್ಲಿ ಇವುಗಳಿಗೆ ಮೊಟ್ಟೆ ಇಡೋಕೆ ತುಂಬಾ ಅನುಕೂಲ ಆಗುತ್ತೆ. ಶುದ್ಧ ನೀರು ಅಂದಿದ್ದು ಸ್ವಲ್ಪ ಆಶ್ಚರ್ಯ ಆಯಿತು ನನಗೆ. ನಾವೆಲ್ಲ ಅನ್ಕೊಂಡಿರೋದು ಸೊಳ್ಳೆ ಅಂದ್ರೆ ಅದು ಕೊಳಕು ನೀರು, ಚರಂಡಿ, ಅಲ್ಲಿ ಜಾಸ್ತಿ ಅಂತ. ಅದು ಒಂದು ಕಾಮನ್ ಮಿಸ್ಕನ್ಸೆಪ್ಷನ್, ಅಂದ್ರೆ ತಪ್ಪು ತಿಳುವಳಿಕೆ. ಕಾರಣ ಏನಂದ್ರೆ ಈ ಈಡೀಸ್ ಸೊಳ್ಳೆಗಳ ಲಾರ್ವಾಗಳಿಗೆ ಬೆಳೆಯೋಕೆ ಕ್ಲೀನಾಗಿರೋ, ಅಂದ್ರೆ ಕಡಿಮೆ ಪೊಲ್ಯೂಷನ್ ಇರೋ, ಬೇರೆ ಕೀಟಗಳ ಕಾಟ ಕಡಿಮೆ ಇರೋ ಜಾಗ ಬೇಕು. ಅದಕ್ಕೆ ನಿಂತಿರೋ ಶುದ್ಧ ನೀರೇ ಅದಕ್ಕೆ ಸರಿ ಹೊಂದುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈಗ ಮಲೇರಿಯಾ ಸೊಳ್ಳೆಗಳು ರಾತ್ರಿ ಹೊತ್ತು ಕಚ್ಚುತ್ತಲ್ವಾ? ಹೌದು. ಆದ್ರೆ ಈ ಡೆಂಗ್ಯೂ ಸೊಳ್ಳೆಗಳು ಮುಖ್ಯವಾಗಿ ಹಗಲೊತ್ತಲ್ಲೇ ಕಚ್ಚೋದು. ಬೆಳಗ್ಗೆ ಮತ್ತೆ ಸಂಜೆ ಹೊತ್ತು ಸ್ವಲ್ಪ ಜಾಸ್ತಿ ಆಕ್ಟಿವ್ ಇರ್ತವೆ. ಹಗಲಲ್ಲಿ ಕಚ್ಚೋ ಸೊಳ್ಳೆಗಳು ಶುದ್ಧ ನೀರಲ್ಲಿ ಮೊಟ್ಟೆ ಇಡೋದು ಓಕೆ, ಇದು ನಾವು ಅಂದುಕೊಂಡಿದ್ದಕ್ಕಿಂತ ಬೇರೆನೇ ಇದೆ. ಸರಿ, ಒಂದು ವೇಳೆ ಯಾರಿಗಾದ್ರೂ ಡೆಂಗ್ಯೂ ಬಂದ್ರೆ ಲಕ್ಷಣಗಳು ಹೇಗಿರುತ್ತೆ? ಇದನ್ನ ಮೂಳೆ ಮುರಿತದ ಜ್ವರ ಅಂತ ಕೂಡ ಹೇಳ್ತಾರಲ್ಲ, ಯಾಕೆ ಅಷ್ಟು ನೋವಿರುತ್ತಾ? ಹೌದು, ಅದಕ್ಕೆ ಆ ಹೆಸರು ಬಂದಿರೋದೇ ಆ ಲಕ್ಷಣಗಳ ತೀವ್ರತೆಯಿಂದ. ಬ್ರೇಕ್ ಬೋನ್ ಫೀವರ್ ಅಂತಾರೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಸಡನ್ನಾಗಿ ಹೈ ಫೀವರ್ ಬರುತ್ತೆ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ಒಂದು ರೀತಿ ನೋವು, ಮತ್ತೆ ಅತಿ ಮುಖ್ಯವಾಗಿ ಮೈಕೈ ನೋವು, ಕೀಳುಗಳಲ್ಲಿ ಅಸಾಧ್ಯವಾದ ನೋವಿರುತ್ತೆ. ಅದಕ್ಕೆ ಆ ಹೆಸರು. ಜೊತೆಗೆ ವಾಕರಿಕೆ, ವಾಂತಿ ಕೂಡ ಇರ್ಬೋದು. ಸಾಮಾನ್ಯವಾಗಿ ಜ್ವರ ಬಂದ 3-4 ದಿನದಲ್ಲಿ ಸ್ಕಿನ್ ಮೇಲೆಲ್ಲ ಸಣ್ಣ ಸಣ್ಣ ಕೆಂಪು ರ್ಯಾಷಸ್ ಅಂದ್ರೆ ದದ್ದುಗಳು ಕೂಡ ಕಾಣಿಸ್ಕೊಳ್ಬೋದು. ಆದರೆ ಇಲ್ಲಿಗಿದು ನಿಲ್ಲಲ್ಲ. ಕೆಲವೊಮ್ಮೆ ಇದು ಸ್ವಲ್ಪ ಡೇಂಜರಸ್ ಆಗ್ಬೋದು. ಡೆಂಗ್ಯೂ ಹಿಮರಾಜಿಕ್ ಫೀವರ್ ಅಂತ ಹೇಳ್ತೀವಿ, ಅಥವಾ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ. ಆಗ ಏನಾಗುತ್ತೆ ಅಂದ್ರೆ ವಸುಡು, ಮೂಗಿಂದ ರಕ್ತ ಬರೋದು, ಪ್ಲೇಟ್ಲೆಟ್ ಕೌಂಟ್ ಅಂತೀವಲ್ಲ ರಕ್ತದಲ್ಲಿ, ಅದು ಸಡನ್ನಲ್ಲಿ ಕಡಿಮೆ ಆಗೋದು, BP ಕಡಿಮೆ ಆಗಿ ಬಾಡಿ ಒಂಥರ ಶಾಕ್ ಸ್ಟೇಜ್ಗೆ ಹೋಗೋ ರಿಸ್ಕ್ ಇರುತ್ತೆ. ಇದು ನಿಜಕ್ಕೂ ಸೀರಿಯಸ್ ಆಗಿದೆ. ಈಗ ಪ್ಲೇಟ್ಲೆಟ್ ಕೌಂಟ್, ಬ್ಲಡ್ ಟೆಸ್ಟ್ ಬಗ್ಗೆ ತುಂಬಾ ಕೇಳ್ತೀವಿ. ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು? ಆ ಟೆಸ್ಟ್ಗಳೇನ್ ಹೇಳ್ತವೆ ಕರೆಕ್ಟಾಗಿ? ಹೌದು, ಜ್ವರ ಬಂದು ಒಂದು 2-3 ದಿನ ಆದ್ರೂ ಕಡಿಮೆ ಆಗಲಿಲ್ಲ ಅಂದ್ರೆ, ಅಥವಾ ನೀವು ಹೇಳಿದಾಗೆ ಏನಾದ್ರೂ ಬ್ಲೀಡಿಂಗ್ ಸೈನ್ಸ್ ಕಾಣಿಸಿದ್ರೆ, ಅಂದ್ರೆ ಮೂಗಲ್ಲಿ, ವಸಡಲ್ಲಿ ರಕ್ತ ಬರೋದು, ಅಥವಾ ವಿಪರೀತ ಹೊಟ್ಟೆ ನೋವು, ಬಿಡದೆ ವಾಂತಿ ಆಗ್ತಾ ಇದ್ರೆ, ಸುಸ್ತು ಜಾಸ್ತಿ ಇದ್ರೆ ತಕ್ಷಣ ಡಾಕ್ಟರ್ನ ನೋಡ್ಬೇಕು. ನೀವು ಕೇಳಿದಾಗೆ ಬ್ಲಡ್ ಟೆಸ್ಟ್, ಅದರಲ್ಲೂ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂದ್ರೆ CBC, ಅದು ಬಹಳ ಮುಖ್ಯ. ಇದರಲ್ಲಿ ಪ್ಲೇಟ್ಲೆಟ್ ಸಂಖ್ಯೆ ಗೊತ್ತಾಗತ್ತೆ. ಪ್ಲೇಟ್ಲೆಟ್ಸ್ ಕಡಿಮೆ ಆದ್ರೆ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಅಂತ ಅರ್ಥ. ಸರಿ. ಅದರ ಜೊತೆ ಹೆಮಟೋಕ್ರಿಟ್, HCT ಅಂತ ಇನ್ನೊಂದನ್ನು ನೋಡ್ತೀವಿ. ಅದು ರಕ್ತ ಎಷ್ಟು ದಪ್ಪ ಆಗಿದೆ ಅಂತ ಹೇಳುತ್ತೆ. HCT ಜಾಸ್ತಿ ಆಗ್ತಿದೆ ಅಂದ್ರೆ ಬಾಡಿಯಿಂದ ಪ್ಲಾಸ್ಮಾ ಲೀಕ್ ಆಗ್ತಿದೆ, ಡಿಹೈಡ್ರೇಷನ್ ಆಗ್ತಿದೆ, ಶಾಕ್ನ ಮುನ್ಸೂಚನೆ ಇರಬಹುದು ಅಂತ ಗೊತ್ತಾಗುತ್ತೆ. ಸೊ ಈ ಟೆಸ್ಟ್ಗಳು ರೋಗ ಎಷ್ಟು ಸೀರಿಯಸ್ ಆಗಿದೆ ಅಂತ ತಿಳ್ಕೊಳ್ಳಕ್ಕೆ ಡಾಕ್ಟರ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಈ ಡೆಂಗ್ಯೂ ಬರದೆ ಇಲ್ಲೋ ಹಾಗೆ ತಡೆಯೋಕೆ ನಾವೇನ್ ಮಾಡ್ಬೇಕು? ಈಗ ಸಿಟಿಗಳಲ್ಲಿ ಎಲ್ಲೆಂದಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ನಿಲ್ಲೋ ಜಾಗಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡೋದು? ಖಂಡಿತ ತಡೆಗಟ್ಟೋದೇ ಬೆಸ್ಟು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಹಾಗೆ. ಫಸ್ಟ್ ಸ್ಟೆಪ್ ಅಂದ್ರೆ ಸೊಳ್ಳೆಗಳು ಮೊಟ್ಟೆ ಇಡೋ ಜಾಗಗಳನ್ನೇ ಇಲ್ಲ ಮಾಡೋದು. ಮನೆ ಸುತ್ತಮುತ್ತ ಎಷ್ಟೇ ಸಣ್ಣದಿರಲಿ, ನೀರು ನಿಲ್ಲೋ ಯಾವುದೇ ವಸ್ತು ಇದ್ರೂ, ಅದು ತೆಂಗಿನ ಚಿಪ್ಪಾಗಿರ್ಬೋದು, ಹಳೆ ಟೈರ್ ಇರ್ಬೋದು, ಒಡೆದ ಪ್ಲಾಸ್ಟಿಕ್ ಡಬ್ಬ ಇರ್ಬೋದು, ಬಾಟ್ಲಿ ಮುಚ್ಚಳ ಕೂಡ, ಅದೆಲ್ಲ ಖಾಲಿ ಮಾಡಬೇಕು ಅಥವಾ ಮುಚ್ಚಿಡಬೇಕು. ವಾರಕ್ಕೆ ಒಂದ್ಸಲ ಆದ್ರೂ ಕೂಲರ್ಗಳು, ಫ್ರಿಜ್ ಹಿಂದಿನ ಟ್ರೇ,
ಹೂಕುಂಡದ ತಟ್ಟೆಗಳು ಇದನ್ನೆಲ್ಲ ಕ್ಲೀನ್ ಮಾಡಿ ಡ್ರೈ ಮಾಡಬೇಕು. ಆಮೇಲೆ ಹಗಲು ಹೊತ್ತಲ್ಲಿ, ಮುಖ್ಯವಾಗಿ ಬೆಳಗ್ಗೆ ಮತ್ತು ಸಂಜೆ ಆದಷ್ಟು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೊಳ್ಳೋದು ಒಳ್ಳೆಯದು. ಸೊಳ್ಳೆ ಓಡಿಸೋ ಕ್ರೀಮ್ಗಳನ್ನ, ಲೋಷನ್ಗಳನ್ನ ಬಳಸ್ಬೋದು. ಕಿಟಕಿಗಳಿಗೆ ಮೆಶ್ ಹಾಕ್ಸೋದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸರಿ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಇದು ಬರೀ ನಮ್ಮ ವೈಯಕ್ತಿಕ ಜವಾಬ್ದಾರಿ ಅಲ್ಲ. ಈ ಏಡಿ ಸೊಳ್ಳೆಗಳು ಜಾಸ್ತಿ ದೂರ ಹಾರಲ್ಲ. ಒಂದು 100-200 ಮೀಟರ್ ಅಷ್ಟೇ ಅದರ ರೇಂಜ್. ಓ ಹೌದಾ? ಹೌದು. ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ಕ್ಲೀನ್ ಆಡಿದ್ರೆ ನಮಗೆ ರಕ್ಷಣೆ ಜಾಸ್ತಿ. ಸೊ ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ಏರಿಯಾದವರು ಎಲ್ಲರೂ ಸೇರಿ ಇದನ್ನ ಮಾಡಬೇಕು. ಸೊಳ್ಳೆಗಳಿಗೆ ನಮ್ಮ ಕಾಂಪೌಂಡ್ ಗೋಡೆ ಗಡಿ ಅಲ್ಲ ಅಲ್ವಾ? ಕರೆಕ್ಟ್. ಸಮುದಾಯದ ಜವಾಬ್ದಾರಿನೂ ಇದರಲ್ಲಿ. ಸರಿ, ಒಂದು ವೇಳೆ ಎಲ್ಲಾ ಮುನ್ನೆಚ್ಚರಿಕೆ ತಗೊಂಡ್ರೂ ಡೆಂಗ್ಯೂ ಬಂತು ಅಂದ್ರೆ ಅದಕ್ಕೇನಾದ್ರೂ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆಯಾ? ದುರದೃಷ್ಟವಶಾತ್ ಡೆಂಗ್ಯೂ ವೈರಸ್ಸನ್ನೇ ಸಾಯಿಸೋ ಅಂತ ಸ್ಪೆಸಿಫಿಕ್ ಆಂಟಿವೈರಲ್ ಮೆಡಿಸಿನ್ ಈಗ ಸದ್ಯಕ್ಕಿಲ್ಲ. ಟ್ರೀಟ್ಮೆಂಟ್ ಮುಖ್ಯವಾಗಿ ಸಿಂಪ್ಟಮ್ಸ್ನ ಮ್ಯಾನೇಜ್ ಮಾಡೋದು ಅಷ್ಟೇ. ಓಕೆ. ಅಂದ್ರೆ ಬಾಡಿಯಲ್ಲಿ ನೀರಿನಂಶ ಕಡಿಮೆ ಆಗದ ಹಾಗೆ ನೋಡ್ಕೋಬೇಕು. ಅದಕ್ಕೆ ತುಂಬ ಫ್ಲೂಯಿಡ್ಸ್ ಕುಡಿಬೇಕು. ನೀರು, ಎಳ್ನೀರು, ಹಣ್ಣಿನ ರಸ, ಗಂಜಿ, ORS ದ್ರಾವಣ, ಹೀಗೆ. ಪೂರ್ತಿ ರೆಸ್ಟ್ ಮಾಡಬೇಕು. ಜ್ವರ, ನೋವಿದ್ರೆ ಅದಕ್ಕೆ ಪ್ಯಾರಾಸಿಟಮಾಲ್ ಮಾತ್ರ ತಗೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಆಸ್ಪಿರಿನ್ ಅಥವಾ ಐಬುಪ್ರೊಫೆನ್ನಂಥ ಬೇರೆ ನೋವು ನಿವಾರಕಗಳನ್ನ ಖಂಡಿತ ತಗೋಬಾರ್ದು. ಯಾಕಂದ್ರೆ ಅವು ಬ್ಲೀಡಿಂಗ್ ರಿಸ್ಕ್ನ ಜಾಸ್ತಿ ಮಾಡ್ಬೋದು. ಓ, ಇದು ಮುಖ್ಯವಾದ ಎಚ್ಚರಿಕೆ. ಹೌದು. ಬಾಡಿ ಹೈಡ್ರೇಷನ್ ಲೆವೆಲ್ ಮತ್ತೆ ಪ್ಲೇಟ್ಲೆಟ್ ಕೌಂಟ್ ಮೇಲೆ ಡಾಕ್ಟರ್ಗಳು ನಿಗಾ ಇಡ್ತಾರೆ. ಕಂಡೀಷನ್ ಸೀರಿಯಸ್ ಆದ್ರೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ಡ್ರಿಪ್ಸ್ ಎಲ್ಲ ಹಾಕಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಆದರೆ ಬೇಗ ರೋಗವನ್ನು ಪತ್ತೆ ಹಚ್ಚಿ ಸರಿಯಾಗಿ ಸಪೋರ್ಟಿವ್ ಕೇರ್ ಕೊಟ್ರೆ ಹೆಚ್ಚಿನವರು ಆರಾಮಾಗಿ ರಿಕವರ್ ಆಗ್ತಾರೆ. ತುಂಬಾ ಉಪಯುಕ್ತವಾದ ಮಾಹಿತಿ ಇದು. ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಅಂಶಗಳನ್ನ ಒಂದ್ಸಲ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋದಾದ್ರೆ? ಖಂಡಿತ. ನೆನ್ಪಿಟ್ಕೋಬೇಕಾದ ಮುಖ್ಯ ವಿಷಯಗಳು ಅಂದ್ರೆ, 1. ಡೆಂಗ್ಯೂ ಹರಡೋದು ಹಗಲು ಹೊತ್ತಲ್ಲಿ ಕಚ್ಚೋ ಈಡಿ ಸೊಳ್ಳೆಯಿಂದ. 2. ಈ ಸೊಳ್ಳೆಗಳು ಹೆಚ್ಚಾಗಿ ನಿಂತಿರೋ ಶುದ್ಧ ನೀರಲ್ಲಿ ಮೊಟ್ಟೆ ಇಡುತ್ತೆ, ಕೊಳಕು ನೀರಲ್ಲ. 3. ವಿಪರೀತ ಮೈಕೈ ನೋವು, ಮೂಳೆ ಮುರಿತದ ಜ್ವರ, ಹೈ ಫೀವರ್, ತಲೆನೋವು, ರ್ಯಾಷಸ್ ಇವು ಮುಖ್ಯ ಲಕ್ಷಣಗಳು. 4. ಇದಕ್ಕೆ ಸ್ಪೆಸಿಫಿಕ್ ಮೆಡಿಸಿನ್ ಇಲ್ಲ. ಚೆನ್ನಾಗಿ ನೀರು ಕುಡಿಯೋದು, ರೆಸ್ಟ್ ಮಾಡೋದು, ಜ್ವರಕ್ಕೆ ಪ್ಯಾರಾಸಿಟಮಾಲ್ ತಗೊಳ್ಳೋದು ಮುಖ್ಯ. ಆಸ್ಪಿರಿನ್, ಐಬುಪ್ರೊಫೆನ್ ಖಂಡಿತ ಬೇಡ. 5. ತಡೆಗಟ್ಟೋದೇ ಬೆಸ್ಟ್. ನೀರು ನಿಲ್ದ ಹಾಗೆ ನೋಡ್ಕೊಳ್ಳಿ, ಸೊಳ್ಳೆ ಕಚ್ಚದ ಹಾಗೆ ಪ್ರೊಟೆಕ್ಷನ್ ತಗೊಳ್ಳಿ. ಮತ್ತೆ ಇದು ನಮ್ಮೆಲ್ಲರ ಅಂದ್ರೆ ವ್ಯಕ್ತಿ ಮತ್ತೆ ಸಮುದಾಯದ ಜಂಟಿ ಜವಾಬ್ದಾರಿ. ಧನ್ಯವಾದಗಳು. ಈ ವಿವರಣೆ ಖಂಡಿತ ನಮ್ಮೆಲ್ಲರ ತಿಳುವಳಿಕೆಯನ್ನ ಹೆಚ್ಚಿಸಿದೆ ಅನ್ಸುತ್ತೆ. ಖಂಡಿತ. ಎಲ್ಲರೂ ಒಂದು ವಿಷಯ ನೆನ್ಪಿಡಿ, ಡೆಂಗ್ಯೂ ಕಂಟ್ರೋಲ್ ಮಾಡೋದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಮನೆ, ನಮ್ಮ ಸುತ್ತಮುತ್ತ ಕ್ಲೀನ್ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಕಮ್ಯುನಿಟಿಯಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು ಎಷ್ಟು ಮುಖ್ಯ ಅನ್ನೋದನ್ನು ಯೋಚನೆ ಮಾಡಿ. ಎಲ್ಲರೂ ಸೇಫ್ ಆಗಿರಿ, ಮಾಹಿತಿಯುಕ್ತರಾಗಿರಿ.